ಆ ಕಾಂತಾರ ಸಿನಿಮಾ ಮತ್ತು ಕಾಟೇರ ಸಿನಿಮಾ ಇವರೆಲ್ಲ 12:30 ಲಾಸ್ಟ್ ಶೋ ಮುಗಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಬೈಕ್ ಸೌಂಡು, ಆ ಮಾತಾಡೋ ಮಕ್ಕಳು, ಆ ಹೆಂಗಸರು, ಆ ಫ್ಯಾಮಿಲಿ ಎಲ್ಲ ಹೋಗೋವಂಥದ್ದು ಎಷ್ಟು ಖುಷಿ ಹೇಳಿ. ಮತ್ತು KGF ಅಂತ ಸಿನಿಮಾ ಆಗಿದ್ದಕ್ಕೆ ಇಡೀ ನಮ್ಮ ಕಡೆ ಕನ್ನಡ ಇಂಡಸ್ಟ್ರಿ ಕಡೆ ನೋಡಿದ್ರು, ಕಾಂತಾರ ಇಡೀ ಕನ್ನಡ ಇಂಡಸ್ಟ್ರಿ ಕಡೆ ನೋಡಿದ್ರು. ಕಾಟೇರ ಸಿನಿಮಾ ನಾನು ಎಲ್ಲೂ ಹೋಗಲ್ಲ ನನ್ನ ಮಣ್ಣಲ್ಲೇ ಅಂದ್ಬಿಟ್ಟು ದರ್ಶನ್ ಸರ್ ಚಾಲೆಂಜ್ ಹಾಕ್ಕೊಂಡು ನಿಂತ್ಕೊಂಡು ಅವಾಗ ದರ್ಶನ್ ಸರ್ದು ಲಕ್ಷಾಂತರ ಕೋಟ್ಯಾಂತರ ಜನ ಫ್ಯಾನ್ಸು ಅಲ್ಲಿ ನಿಂತ್ಕೊಂಡು ಥಿಯೇಟ್ರ್ಗಳು ಮಾಡಿದಾಗೆ ತಾನೆ ಸರ್. ದರ್ಶನ್ ಸರ್ ಅಷ್ಟು ವರ್ಷಗಳಿಂದ, ಸುದೀಪ್ ಸರ್ ಅಷ್ಟು ವರ್ಷಗಳಿಂದ, ಶಿವಣ್ಣ ಅಷ್ಟು ವರ್ಷಗಳಿಂದ ಅವ್ರು ಮಾಡ್ಕೊಂಬಂದಿರೋದು ಸಿನಿಮಾಗಳಿಂದ ಅವ್ರ ಓಪನಿಂಗ್ ನಾನು ತಗೊಳುತ್ತೆ. ಇಲ್ಲ, ನಾವು ಕೈವ ಸೀರೀಸ್ ಮಾಡಿದ್ವಿ, ಇನ್ಕ್ಲೂಡಿಂಗ್ ಧನ್ವೀರ್ ಅವ್ರನ್ನ ಸೇರಿ ಎಲ್ಲರೂ ಸಿಕ್ಕರು ಸರ್. ಒಬ್ಬರು ಸಿಗಲಿಲ್ಲ ಬಾಸು. ಯಾಕೆ ಅಂದರೆ ಮ್ಯಾಕ್ಸಲ್ಲಿದ್ದರು. ಮೇಲಾಗ ಅವ್ರದ್ದು ಹೆಂಗಂದರೆ ರಂಗ ಸಮುದ್ರಕ್ಕೆ ಬಂದಿನಂದರೆ ವಿಲ್ ಟಾಕ್ ಅಬೌಟ್ ಓನ್ಲಿ ರಂಗ ಸಮುದ್ರ, ಬೇರೆ ಸಿನಿಮಾ ಬಗ್ಗೆ ಬೇಡ. ಅದೊಂದು ದೊಡ್ಡ ಎಥಿಕ್ಸ್ ಇದೆ ಅವ್ರ ಹತ್ರ. ಬಟ್ ನನಗೆ ಕ್ಯೂರಿಯಾಸಿಟಿ ಅಂತಂದರೆ ಈ ಜರ್ನಿ ನೋಡಿದಾಗ ಪ್ರತಿಯೊಂದು ಹಂತಕ್ಕೂ ದೊಡ್ಡ ದೊಡ್ಡ ಸವಾಲುಗಳನ್ನ ಎದುರಿಸಿ ಆರ್ಟ್ ಡೈರೆಕ್ಟ್ರಾಗಿ ಕೆಲಸ ಮಾಡೋದಂಥವ್ರು, ರಂಗಭೂಮಿ, ಸೀರಿಯಲ್ಸು, ಸಿನಿಮಾಗಳು ಎಲ್ಲ ಡೈಮೆನ್ಷನ್ನು, ಈ ಥರದ ಕಲಾವಿದರು ನಿಮ್ಮನ್ನು ಇಂಪ್ರೆಸ್ ಮಾಡಿರ್ತಾರೆ. ಮಂಜಣ್ಣ, ರಘು ಸರು, ಸಂಪತ್ ಸರ್ ಎಲ್ಲ. ಇದೆಲ್ಲವೂ ಹೇಗೆ ಪ್ಲಸ್ ಆಯಿತು ನಿಮ್ಮ ನೆಕ್ಸ್ಟ್ ಫರ್ದರ್ ಲೈಫ್ಗೆ? ಸರ್ ಅದು ನನಗೆ ಪ್ಲಸ್, ನಿಜವಾಗ್ಲೂ ಪ್ಲಸ್ಸೇ ಅದು. ಏನು ಅಂತಂದರೆ ಯಾವ್ಯಾವ ಹಂತಗಳನ್ನ ಹೇಗೆ ನಾವು ಫೇಸ್ ಮಾಡಬೇಕು. ಸೊ ಒಂದು ಕ್ಯಾರೆಕ್ಟರ್ ಡಿಸೈನ್ ಮಾಡ್ತೀವಿ, ಅದನ್ನು ನಮಗೆ ಕೊಡೋಕ್ಕೆ ಎಲ್ಲೋ ಒಂದು ಕಡೆ ಭಯ ಪಡ್ತಿರ್ತೀವಿ. ಆ ಭಯನ ಹೋಗ್ಲಾಡಿಸಿದ್ರು ಪ್ರತಿಯೊಬ್ಬ ಆರ್ಟಿಸ್ಟ್ಗಳು. ಅದ್ರಲ್ಲಿ ಉಗ್ರ ಮಂಜಣ್ಣ ಅಂತರೂ ಕೇಳ್ಬೇಕಾ, ಫ್ರೆಂಡ್ಸ್ ಥರನೇ, ಕಂಪ್ಲೀಟ್ ಫ್ರೆಂಡ್ಸ್ ಥರನೇ, ಎಲ್ಲ ಕಡೆಗೂ ಸಪೋರ್ಟು. ನಾನು ಇವಾಗ ಒಂದು ಎಕ್ಸಾಮ್ ಸೀನ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅನ್ನೋದಾದರೆ ಇಂಥ ದೊಡ್ಡ ದೊಡ್ಡ ಸೀನಿಯರ್ ಆರ್ಟಿಸ್ಟ್ಗಳಿಗೆಲ್ಲ ಹೇಳುವಾಗ ಒಂಚೂರು ಅಳಕಿರುತ್ತೆ. ಅದನ್ನು ಅವರೂ ಬಿಟ್ಕೊಡ್ಲಿಲ್ಲ. ಅಂದರೆ ಏನು ಮಾಡಬೇಕು, ಹೊಸಬ್ರು ಅಂತ ತೋರಿಸ್ಕೊಳ್ಳೇ ಇಲ್ಲ, ಮಾಡ್ರಿ ಆ ಪ್ರತಿಯೊಂದು ಸಪೋರ್ಟು ಸಿಕ್ತು. ಹಾಗಾಗಿ ನನಗೆ ಕೆಲವೊಂದು ವಿಚಾರಗಳನ್ನ ಕಲಿತೆ. ಇನ್ನೂ ಇದನ್ನು ಏನು ಮಾಡಬಹುದಾಗಿತ್ತು ಅನ್ನೋದು ಕಲ್ತ್ಕೊಂಡಿದ್ದೀನಿ, ಏನು ಮಾಡಬಾರ್ದಾಗಿತ್ತು ಅಂತಲೂ ಕಲ್ತ್ಕೊಂಡಿದ್ದೀನಿ. ಒಳ್ಳೆ. ನನ್ನ ಪ್ರಶ್ನೆ ಸರಿ ಇತ್ತಣ್ಣ, ಬಿಹಾಫ್ ಆಫ್ ಮಂಜು ನಾನು ಕೇಳಿದ್ದು ಆ ಥರದ್ದು. ಅಂದರೆ ಅದೇ ಸತ್ಯ, ನಿರ್ದೇಶಕರು ಏನು ಹೇಳ್ತಿದ್ದಾರೋ ಅದೇ ಸತ್ಯ. ಇನ್ನೊಂದು ಸತ್ಯ ಏನು ಅಂದರೆ ನೆಕ್ಸ್ಟ್ ಅವರು ಸಿನಿಮಾ ಮಾಡೋದ್ರಲ್ಲೆಲ್ಲ ನಮಗೂ ಒಂದೊಂದು ಕ್ಯಾರೆಕ್ಟರ್ ಕೊಟ್ಟಿರುತ್ತೆ. ಅದು ಇನ್ನೊಂದು ಸತ್ಯ. ನಿಮ್ಮ ಮುಂದೆನೇ ಕಾಪಿಚರ್ ಮುಂದೆನೇ ಬಿಡಲ್ಲ ಅವರು ಅಲ್ಲಿ ತಮಾಷೆಗೆ. ಬಟ್ ಅವ್ರಿಗೆ ಕತೆ ಏನು ಮಾಡ್ಕೊಂಡಿದ್ರು ಅದ್ರ ಮೇಲೆ ತುಂಬಾ ನಂಬಿಕೆ ಇತ್ತು ಅವ್ರಿಗೆ. ಆ ಕಥೆಯಿಂದನೇ ನಾವೆಲ್ಲ ಒಳಗೆ ಬಂದ್ಬಿಟ್ವಿ. ಆಮೇಲೆ ನಾನು ಬಿಡಿ, ಇವಾಗ ರಂಗಣ್ಣ, ರಘು ಸರು, ಸಂಪತ್ ಸರ್ ಅಷ್ಟು ಬ್ಯುಸಿ ಇದ್ದರು. ನಾನು ಆ ಲಾಕ್ಡೌನ್ಗಿಂತ ಮುಂಚೆ ಮಾಡಿದ್ದು, ನಾವು ಸುಮಾರು ವರ್ಷದ ಹಿಂದೆನೇ ಆಯಿತು. ಆ ಟೈಮಲ್ಲಿ ಯಾರೇ ಅವಕಾಶ ಕೊಟ್ಟರು ಸಾಕು, ನಾನು ಹೋಗಿ ಮಾಡ್ತಿದ್ದೆ. ಇಷ್ಟು ದಿನ ಈ ಸಿನಿಮಾ, ಈ ಕ್ಯಾರೆಕ್ಟ್ರು ಅಂತ. ಇವತ್ತಿಗೂ ಲಾಸ್ಟ್ ಕೊನೆ ಉಸಿರಿರೋವರೆಗೂ ಕಲಿಯೋದಿದ್ದೇ ಇರುತ್ತೆ. ಬಟ್ ಓಪನ್ ಆಗಿ ಇವಾಗ ನಿಮ್ಮ ಮುಂದೆ ಹೇಳಿದಾರಲ್ಲ, ಯಾವ್ದು ಮಾಡಬಾರ್ದಿತ್ತು, ಯಾವ್ದು ಮಾಡಬೇಕಿತ್ತು ಇನ್ನೂ ಅನ್ನೋದನ್ನು ನಾನು ಕಲಿತೆ ಅಂತ. ಅಷ್ಟೇ, ಅದೇ ಅಲ್ವಾ ಬೆಳವಣಿಗೆ, ಅದೇ ಅಲ್ಲ ಬೇಕಾಗಿರೋದು. ಹಾಗಾಗಿ ರಂಗ ಆ್ಯಂಡ್ ರಘು ಸರ್ ಹೇಳೋದಂಥದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಇಡೀ ಸಿನಿಮಾ ಟೀಮ್ ಬಗ್ಗೆ. ಡೇಟ್ಸು ಗುರು ನನಗಿಲ್ಲ, ನಾನು ಆಯಿತು ಮಾಡೋಣ, ಎಲ್ಲಿ ಅಲ್ಲೂ ಹೋಗ್ಬೇಕು, ಆಯ್ತು ನಡಿ ಹೋಗೋಣ, ಈ ಥರದ ವಿಚಾರಕ್ಕೆ ಈ ಥರದ ಕಲಾವಿದರು ನಿಮಗೆ ಭಾಳ ಪ್ಲಸ್ ಆದರು. ಅಣ್ಣ ಇದು ಸಿನಿಮಾ ಜರ್ನಿಲೂ ಹೆಲ್ಪ್ ಆಗುತ್ತೆ. ಒಂದು ಮೇಲೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಮಂಜಣ್ಣ, ರಘು ಸರು, ಸಂಪತ್ ಸರು ತುಂಬ ದೊಡ್ಡ ಮಟ್ಟಕ್ಕೆ ನಿಮ್ಮನ್ನು ನೀವು ತೋರಿಸ್ಕೊಳ್ತೀರಾ ಇಂಡಸ್ಟ್ರಿಗೆ ಅಂತ. ಅಂದರೆ ಎಲ್ಲವೂ ಒಂದೇ. ಅಂದರೆ ಕ್ಯಾಮ್ರಾಗೆ ಯಾವುದು ಕರುಣೆ ಇರಲ್ಲ, ದಯೆ ಇರಲ್ಲ, ಕೋಪ ಇರಲ್ಲ, ಹಾಸ್ಯ ಇರಲ್ಲ, ಏನೂ ಇರಲ್ಲ ಕ್ಯಾಮ್ರಾಗೆ. ಕ್ಯಾಮ್ರಾ ಮುಂದೆ ನಾವು ನಟರಾಗಿ ಆ್ಯಕ್ಟ್ ಮಾಡಬೇಕಾದ್ರೆ ಅಲ್ಲಿವರೆಗೂ ಹೋಗ್ಬೇಕಂದ್ರೇ ಆ ಒಂದು ಅಟ್ಮಾಸ್ಫಿಯರ್, ಒಂದು ನೇಚರ್ ಅನ್ನೋದು ಕಟ್ಕೋಬೇಕು. ಆ ನೇಚರನ್ನು ಕಟ್ಕೊಟ್ಟಿದ್ದು ತಂಡ, ನಿರ್ದೇಶಕರ ತಂಡ, ನಿರ್ದೇಶಕರು, ಪ್ರೊಡ್ಯೂಸರು, ವೈಸಳ ಸರು, ಅವ್ರದ್ದೊಂದು ತಂಡ, ಇವ್ರು ಕಟ್ಕೊಟ್ರು. ಆ ಕಟ್ಕೊಟ್ಟಾಗ ನಿನಗೆ ಎಲ್ಲಿಗೆ ಬೇಕಾದರೂ ಹೋಗು, ಎಷ್ಟು ದೂರ ಬೇಕಾದರೂ ಜರ್ನಿ ಮಾಡು, ಏನು ಬೇಕಾದರೂ ಮಾಡು ಸಿನಿಮಾಗೋಸ್ಕರ. ಅದು ಆವಾಗ ನಾವು ಕ್ಯಾಮ್ರಾ ಮುಂದೆ ಹೋದಾಗ ಕಲಾವಿದನಿಗೆ ಬೇರೆಯೇ ಆಟೋಮೆಟಿಕಲಿ ನಿಂಗೆ ಆ ಪಾತ್ರನೂ ಬಂದ್ಬಿಡುತ್ತೆ, ಆ ಕಥೆನೂ ನಿನ್ನ ಒಳಗೆ ಕೂತ್ಕೊಳ್ಳುತ್ತೆ. ನೀನು ಏನು ಹೇಳಬೇಕು, ಏನು ಮಾಡಬೇಕು ಎಲ್ಲವೂ ಅಲ್ಲಿಗೆ ಆಗ್ಬಿಡುತ್ತೆ ಸರ್. ಬಟ್ ಆ ನೇಚರ್ ಕಟ್ಕೊಡೋದು ಇದೆಯಲ್ಲ, ಅದರಲ್ಲಿ ದೊಡ್ಡ ಥ್ಯಾಂಕ್ಸ್ ವೈಸಳ ಸರ್ಗೆ. ಅದು ನೇಚರ್ ಕಟ್ಕೊಡ್ತು. ಅಂದರೆ ನಿನ್ನ ಕೈಯಲ್ಲಿ ಇವತ್ತು ನೀನು ಇಲ್ಲಿರಬೇಕು, ಇದು ಯಾವುದೋ 5 ಸ್ಟಾರ್ ಹೋಟ್ಲ್, ನೀನು ಇಲ್ಲಿರಬೇಕು. ಅಲ್ಲಿ 5 ಸ್ಟಾರ್ ಹೋಟ್ಲ್ ಇಲ್ಲ, 3 ಸ್ಟಾರೂ ಇಲ್ಲ, 2 ಸ್ಟಾರೂ ಇಲ್ಲ, ಸ್ಟಾರೇ ಇಲ್ಲ, ನೀನು ಉಳ್ಕೋಬೇಕು ಹೋಟ್ಲು. ಅದನ್ನು ಹೆಂಗೆ ಕನ್ವಿನ್ಸ್ ಮಾಡಬೇಕು, ಏನು ಮಾಡಬೇಕು? ಸಿನಿಮಾಗೋಸ್ಕರ ಬಂದಿದ್ದೀವಿ, ಸಿನಿಮಾಗೋಸ್ಕರ ಮಾಡ್ತಿದ್ದೀವಿ. ಸಿನಿಮಾದು ಇಲ್ಲಿರೋ ಪರಿಸ್ಥಿತಿ ಹೇಗಿದೆ, ಇದು ಬಿಟ್ಟರೆ ನಾವು ಅತಿನಿ ಲೈಕ್, ಇದು ಬಿಟ್ಟರೆ ಇಷ್ಟು ಜರ್ನಿ, ಇಲ್ಲೇ 2 ಅವರ್ ಜರ್ನಿ ಆಗ್ತೀವಿ, 4 ಅವರು ಅಣ್ಣ, ಇಷ್ಟು ದಿನ ಇದೆ, ಏನು ಮಾಡ್ಬೇಕಣ್ಣ ಅಲ್ವಾ? ವೆರಿ ಕ್ಲಿಯರ್ ಇಷ್ಟೇ ಅಣ್ಣ. ಆಮೇಲೆ ಅದನ್ನು ಫಸ್ಟೇ ನಿಮಗೆ ಹೇಳ್ತಿದ್ರು ಅವರು, ಅಂದರೆ ಮಾತಾಡ್ತಿದ್ರು. ಆಮೇಲೆ ಎಷ್ಟೋ ಜನ ನೀವು ಬಂದ್ರಾ ಅಲ್ಲಿ ನೋಡು ಅಂತಲ್ಲ. ಪ್ರತಿದಿನ ಬೆಳಗ್ಗೆ ಬಂದರೆ ಕೂತ್ಕೊಂಡು ಒಂದು ಕಾಫಿ ಕೊಡಿಸಿ, ಒಂದು ಅಲ್ಲಿಂದಲೇ ಆ ನೇಚರ್, ಅಲ್ಲಿಂದಲೇ ನಮಗೆ
ಒಂದು ಮೂಡಿಗೆ ಕರ್ಕೊಂಡು ಹೋಗ್ತಿದ್ರು ಸರ್. ಅಂದರೆ ಆ ಪಾಸಿಟಿವ್ ಮೂಡಿಗೆ ಹೋಗ್ತಿದ್ರು. ಆ ಬೆಳಗ್ಗೆ ಆಗೋ ಮೂಡು ಸಂಜೆಯ ಗಂಟನೂ ಅದು ಹಂಗೆ ಇರೋದು. ಇಡೀ ಸಿನಿಮಾ ಹಂಗೆ ನಡೀತು. ದಟ್ ಈಸ್ ವಾಟ್. ಅಂದರೆ ಕೇಳ್ತಿದ್ರು ಆರ್ಟಿಸ್ಟಿಗೆ ಏನಾದರೂ ಬೇಕಾದರೆ, ಮಂಜಣ್ಣ ನನಗೆ ಒಂಚೂರು ಮಂಜುಜಿ ಅವ್ರು ಹಂಗೆ ಮಂಜುಜಿ ಅದು ಒಂದು ಚೂರು ಹಿಂಗೆ ಬಂದರೆ ಚೆನ್ನಾಗಿರುತ್ತಿತ್ತಲ್ಲ ಅಂದರೆ ಪ್ರತಿಯೊಬ್ಬರ ಹತ್ರ ಕನ್ವಿನ್ಸಿಂಗ್ ಆಯಿತು. ಆಮೇಲೆ ನನಗಿದು ಬೇಕು ಅಂತ ಇರಲಿಲ್ಲ. ಅದು ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ, ಹಿಂಗೆ ತೊಗೋಬೋದಲ್ವಾ ಅಂತಿದ್ದು. ಸರಿ ಹಿಂಗೆ ಕೊಟ್ಟೆ, ಇದು ಓಕೆನಾ ಇಲ್ವಾ, ಇನ್ನು ಬೇರೆ ಏನು ಬೇಕು, ಹಿಂಗೆ ಮಾಡೋಣ ಹಿಂಗೆ ಆಮೇಲೆ ರಂಗನರಿಗೂ ಸರ್ ಹಂಗೆ, ಮಗ ಬಾ ಹಿಂಗೆ ಮುಖ ಇಟ್ಕೊಂಡು ಹಿಂಗೆ ಹೋಗ್ತೀನಿ ನಾನು, ಅದು ಹಂಗೆ ಬರಬೇಕು ಇಂಪ್ರೂವೈಸೇಷನ್. ಅದು ಬಂದ್ರೇ ನಿಂಗೆ ಅವಾಗಲೇ ಅದು ಎಫೆಕ್ಟ್ ಆಗೋದು ಅನ್ನೋರು. ಅಣ್ಣ ಎಲ್ಲಿ ಬೇಕಾದ್ರೂ ಹಿಡ್ಕೊಳ್ಳ, ಮಕ್ಕ ಆದರೂ ಹಿಡ್ಕೊಂಡು ತಲೆಯಾಗ ಎಲ್ಲಿ ಬೇಕಾ ಹಿಡ್ಕೊಂಡು ಎಲ್ಲಿ ಬೇಕಾ ಮಾಡೋಣ ಅಂತ. ಅದಕ್ಕೆ ಮುಂಚೆ ಆ್ಯಕ್ಟ್ ಮಾಡಿದ್ದೀವಲ್ಲ ಹಾಗೆ ಅಲ್ಲ. ಸಂಪತ್ ಸರ್ ಜೊತೆಗೆ ಒಂದು ಸೂಕ್ಷ್ಮತೆಗಳು, ಆ್ಯಕ್ಟ್ ಮಾಡಬೇಕಾದ್ರೆ ನೀನು ಹಿಂಗೆ ಮಾಡು, ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಕೆಲವೊಂದು ಎಲ್ಲವೂ ನೋಡು. ಇವಾಗ ನೀನು ಅಳಬೇಕು, ಆ ಕಣ್ಣು ರೆಡ್ ಆಗಬೇಕಂದ್ರೆ ಹಿಂಗೆ ಮಾಡ್ಕೊಂಡ್ರೆ ಇಲ್ಲಿ ನರ್ವ್ ಏನಾದರೂ ಲಾಕ್ ಆಯಿತು ಅಂದರೆ ಹಿಂಗೆ ಮಾಡಬೇಡ, ಈ ಮಿರರ್ ಇಟ್ಕೊ, ಒಂದು ಪಾಯಿಂಟ್ ನೋಡು, ಆ ಪಾಯಿಂಟ್ ನೋಡು ಅಂದ್ಬಿಟ್ಟು ಆ ಎಕ್ಸಸೈಸ್ ಹೇಳ್ಕೊಡೋರು. ಅದು ಕೆಲವೊಂದು ಅವ್ರ ಎಕ್ಸ್ಪೀರಿಯೆನ್ಸ್ ಇರೋದಲ್ವ. ಸುಮಾರು ಕಡೆ ಹೋಗಿ ನಿರ್ದೇಶಕರು, ನಿರ್ಮಾಪಕರು, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಎಲ್ಲ ಬಂದಾಗ ನಮಗೆ ಪುಸ್ತಕ ಓದೋ ಅಭ್ಯಾಸ ಇಲ್ಲ ಅಂದ್ರೂ ಯಾರೋ ಒಬ್ಬರು ಈ ಥರ ಎಕ್ಸ್ಪೀರಿಯೆನ್ಸ್ ಇರೋರ ಜೊತೆ 1 hour 1/2 hour ಕೂತಾಗ ಅದು ಗೊತ್ತಾಗ್ತಿತ್ತಲ್ವ. ಆಮೇಲೆ ಅವ್ರ ಶಿಸ್ತು, ಅವ್ರ ಕಲಾವಿದರಾಗಿ ಅವ್ರು ಬಂದು ಕೂತ್ಕೊಳ್ಳೋದು, ಯಾರು ಬಂದು ಆ ಚೇರ್ ಹಾಕ್ಕೊಂಡು ಯಾವುದೋ ಅರಳಿ ಮರ ಅಲ್ಲಿ ಯಾವುದೋ ಒಂದು ಮರದ ಕೆಳಗೆ ಆ ರಚ್ಚೆ ಮೇಲೆ ಚೇರ್ ಹಾಕ್ಕೊಂಡು ಹಿಂಗೆ ಕೂತವರು, ಸುಮ್ಮನೆ ಅಲ್ಲಿ ಕೂತ್ಕೊಳ್ಳೋರು. ಯಾವ ಕ್ಯಾರಮನ್ನು ಯಾವುದೂ ಇರಲಿಲ್ಲ ಅಲ್ಲಿ ಹಳ್ಳಿನಲ್ಲಿ. ಯಾವುದೋ ಒಂದು ವಾಡೆ ಅಲ್ಲೆಲ್ಲೋ ನೆರಳಿತ್ತು ಅಂದರೆ ಅಲ್ಲೊಂದು ಇದು ವಾಶ್ರೂಮ್ ಗೀಶ್ರೂಮ್ ಅಂದರೆ ಅವ್ರನ್ನೇ ಕೇಳ್ಕೊಂಡು, ಯಾವುದೋ ಮನೆಯವ್ರನ್ನ ಕೇಳ್ಕೊಂಡು ಯಾವುದೋ ಒಂದು ಇತ್ತು ಅಂದರೆ ಅಲ್ಲೇ ಹೋಗ್ಬೇಕಿತ್ತು. ಲೈಕ್ ಅವೆಲ್ಲ ಅದೆಲ್ಲದೂ ಆಗಿದ್ದು, ಅವೆಲ್ಲವನ್ನು ಅನುಸರಿಸ್ಕೊಂಡು ಎಲ್ಲವನ್ನೂ ಮಾಡಿದ್ದು ಬೇಸಿಕಲಿ ಕತೆ. ಅದಕ್ಕೆ ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟು, ಕಂಟೆಂಟ್ ಮೂವೀಸು ಅಂತೀವಲ್ಲ, ಹಾಗಾಗಿ ಎಲ್ಲ ಗೊತ್ತಿಲ್ಲ ಯಾಕೋ ಒಂದು ತಿಂಗಳಾಯ್ತು ಈ ಮಣ್ಣು, ಈ ಮಣ್ಣಿನ ಕತೆ ತುಂಬ ಸೌಂಡ್ ಮಾಡ್ತಾ ಇದೆ. ಕಾಟೇರ ಅದೇ ಸೇಮ್. ಅಂದರೆ ನಿಮ್ಗೆ ಕನೆಕ್ಟ್ ಆಗುವಂಥ ವಿಷಯ ಅಂತ ಹೇಳ್ತೀನಿ ನಿಮಗೆ. ಮಣ್ಣು ಅಂದಾಗ ಬರುತ್ತೆ, ಸಂಸ್ಕೃತಿ ಅಂದಾಗ ಬರುತ್ತೆ, ಆ ನೇಟಿವಿಟಿ ಅಂದಾಗ ಬರುತ್ತೆ. ಅಣ್ಣ ಕಾಂತಾರ, ಕಾಟೇರ, ರಂಗಸಮುದ್ರ, ಈಗ ನಮ್ಮದು ಬರ್ತಿರೋದು ಒಂದಷ್ಟು ಸಬ್ಜೆಕ್ಟ್ಗಳೆಲ್ಲವೂ ಅದೇ ನಮ್ಮ ಮಣ್ಣಿನ ಕತೆಗಳೇ. ಮಣ್ಣಿನ ಕಥೆಗಳು. ಅಂದರೆ ಇದರಲ್ಲಿ ಒಂದು ಮೇಜರ್ ವಿಷು ಅಂದರೆ ಇವಾಗ ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮಪ್ಪ ಏನೋ ಒಂದು ವಿದ್ಯೆ ಕಲ್ತಿರ್ತೀವಿ. ಇವಾಗ ವೀರಗಾಸೆ ಇರ್ಬೋದು, ಕಂಸಾಳ ಇರ್ಬೋದು, ಒಂದು ಡೊಳ್ಳು ಕುಣಿತ ಇರ್ಬೋದು, ಒಂದು ತಮಟೆ ಇರ್ಬೋದು, ಅಥವಾ ಅಂದರೆ ಊರಲ್ಲಿ ಅಂದರೆ ಆ ಕೆಲವೊಂದು ವಂಶ ಪರಂಪರೆಯಿಂದ ಬಂದಿರುತ್ತೆ. ಅದನ್ನು ನಾವು ನಮ್ಮ ಮಕ್ಕಳಿಗೆ, ನಮ್ಮ ಮರಿ ಮಕ್ಕಳಿಗೆ ಅದನ್ನು ತೂಗಿಸ್ಕೊಂಡು ಅವ್ರಿಗೆ ಅದನ್ನು ಕಲಿಸ್ತಾ ಹೋಗೋವಂಥದ್ದು. ಆಮೇಲೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮೇಲು ಕೀಳು ಭಾವನೆಗಳು ಇದ್ದಾಗ ಅದಕ್ಕೆ ಹೋರಾಟ ಮಾಡೋವಂಥದ್ದು. ಅದಕ್ಕೆ ಅದ್ರ ಮನವರಿಕೆಯೂ ಇದೆ. ಮನವರಿಕೆ ಮಾಡಿಕೊಂಡು ಅದಕ್ಕೆ ನಾನು ಮಾಡಿದ ತಪ್ಪು ಅನ್ನೋದು ಇದೆ. ಅದಾದಮೇಲೆ ನಿನಗೆ ಊರಿನ ಕಾರ್ಯಕ್ರಮಗಳನ್ನ ಹೆಂಗೆ ನಡೆಸಬೇಕು. ಆಮೇಲೆ ಅವಾಗೆಲ್ಲ ನಿನಗೆ ಕೋರ್ಟು ಕಚೇರಿ ಎಲ್ಲ ಇರ್ತಿರ್ಲಿಲ್ಲ. ಸಾಹುಕಾರ ವಾಡೆಗೆ ಬಂದರೆ ಪಂಚಾಯತಿ ಎಲ್ಲ ಬಂದ್ರೆ ಹಂಗಲ್ಲ ಹಿಂಗೆಲ್ಲ ಇಲ್ಲ ಅಂದ್ರೆ ಅದಾದಮೇಲೆ ಎಲ್ಲಡಿಕೆ ಕೈ ಕೊಟ್ಬಿಟ್ಟು ಹೋಗು, ಯಾವುದೂ ಇರಲಿಲ್ಲ. ಯಾವ ಜಮೀನುಗಳು ಎಷ್ಟೆಷ್ಟು ದೊಡ್ಡ ದೊಡ್ಡ ವ್ಯವಹಾರಗಳು ಎಲ್ಲನೂ ನಾನು ಕಣ್ಣಾರೆ ನೋಡಿದ್ದೀನಿ ಅಲ್ವಾ. ಎಲೆಕ್ಷನು ಆಗ್ತಿರ್ಲಿಲ್ಲ ಗೆಳೆಯ. ಎಲೆಕ್ಷನ್ ಗ್ರಾಮ ಪಂಚಾಯತಿ ಚೇರ್ಮನ್ ಎಲೆಕ್ಷನ್ ಎಲ್ಲ ಒಂದು ಎಲೆ ಅಡಿಕೆ, ಒಂದು ಚಾಕ್ಲೇಟು, ಇಲ್ಲ ಮೈಸೂರು ಪಾಕು, ಅಲ್ಲೇ ವೋಟಿಂಗು, ಅಲ್ಲೇ ಡಿಸೈಡ್. ವೋಟಿಂಗೇ ಇಲ್ಲ. ಎಲ್ಲರೂ ಅಣ್ಣ ನೀವೇ ಅಣ್ಣ ಈ ಸಲ ಚೇರ್ಮನ್, ಆಯ್ತಣ್ಣ ಏನಪ್ಪ ಇನ್ನು ಯಾರ್ದಾದ್ರು ಈ ಲೆವೆಲಿಗಿತ್ತು. ಆ ಥರದ್ದು ಒಂದಷ್ಟು ಸನ್ನಿವೇಶಗಳು ಕಟ್ಕೊಟ್ಟಿರೋದು, ಒಂದಷ್ಟು ದಬ್ಬಾಳಿಕೆ ಇರುತ್ತೆ. ಅದಕ್ಕೆ ಎಷ್ಟು ಜನ ಸ್ಕೂಲ್ಗೆ ಹೋಗ್ದಿರ ಕೆಲಸ ಮಾಡಿಕೊಂಡು ಆ ಥರದ್ದು ಎಲ್ಲವನ್ನೂ ಕಟ್ಕೊಟ್ಟಿದೆ ಈ ರಂಗಸಮುದ್ರದಲ್ಲಿ. ಎಂಟರ್ಟೈನ್ಮೆಂಟು ಇದೆ. ಆ ಸ್ಕೂಲ್ ಪೋರ್ಷನು ಅದೆಲ್ಲ ಬಂದಾಗ ಬಿದ್ದು ನಗ್ತೀರಾ. ಒಂದಷ್ಟು ಮಕ್ಕಳ ಕೈಯಲ್ಲಿ ಚಂದ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ, ಟ್ರೈಲರಲ್ಲೆಲ್ಲ ಇದೆ. ಇಲ್ಲ ಅಂದರೆ ನಾನು ಮಂಜುಳಾಗಿ ಸುಮಾರು ಸಲ ಮಾತಾಡ್ಬೇಕಾದ್ರೆ ಅವ್ರು ಕೆಲವೊಂದು ಸಿನಿಮಾ ಬಗ್ಗೆ ಹೇಳೋರು, ನಾನು ಇಷ್ಟು ಸಿನಿಮಾಗಳನ್ನ ಮಾಡಿದ್ದೀನಿ. ಅದರಲ್ಲಿ ಕೈವಾ ಮಾತಾಡ್ಸೋಕೆ ಹೋದಾಗ ರಂಗಸಮುದ್ರ ಅಂತ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಇದು ಬೇಕು ಅಂತ ಹೇಳಿದ್ದಲ್ಲ, ಇಲ್ಲಿಂದ ಬಂದಿದ್ದು. ಈ ಥರದ ಕನೆಕ್ಟಿವಿಟಿ ನಿಮಗೆ ತುಂಬ ಪ್ಲಸ್ ಆಗುತ್ತೆ ಎಲ್ಲ ಕಲಾವಿದರಿಂದ. ತುಂಬ ಪ್ಲಸ್ಸೇ ಸರ್ ಅದು. ಅದು ಹೇಳಿದ್ನಲ್ಲ ವರ, ಅದು ನನಗೆ ಒಂಥರ ಎಲ್ಲರೂ ಬಂದು ಸಪೋರ್ಟ್ ಸಿಕ್ಕಿದ್ದು. ಎಲ್ಲರೂ ಕತೆಗೋಸ್ಕರನೇ, ಮೇನ್ ಕತೆಗೋಸ್ಕರನೇ ಸೇರಿದ್ದು. ನಮ್ಮೆಲ್ಲರದೂ ಒಂದು ಬಾಂಡಿಂಗ್ ಬೆಳೀತಿ ಇಲ್ಲಿ ಕುತ್ಕೊಂಡಿದ್ದೀವಿ ಅಂತಂದರೆ ಆ ಒಂದು ರಂಗಸಮುದ್ರ ಅನ್ನೋದು ಒಂದು ಎಳೆ ಇವತ್ತು ಎಲ್ಲರನ್ನೂ ಸೇರಿಸಿದೆ. ಸೊ ಅವ್ರ ಮೇಲಿರುವಂಥ ಪ್ರೀತಿ, ಅವರು ಕತೆ ಕೊಟ್ಟಂಥ ರೆಸ್ಪೆಕ್ಟು, ನಾನು ಅವ್ರ ಬಗ್ಗೆ ಏನು ಮಾತಾಡೋಷ್ಟು ಇಲ್ಲ ಸರ್. ಇವಾಗ ಕಾಣಿಸ್ತಾ ಇದೆ ಕಣ್ಮುಂದೆ, ಒಳಗಡೆ ಇದೆ, ಅದನ್ನು ಹೇಳ್ಕೊಳಕ್ಕೆ ಬರ್ತಾ ಇಲ್ಲ ಅಷ್ಟೇ. ಆಮೇಲೆ ಈ ಆಡಿಯನ್ಸು ಸಿನಿಮಾ ನೋಡುವಂತಹ ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆಗಿದೆ ಈಗ. ಒಳ್ಳೆ ಕತೆ, ಒಳ್ಳೆ ಒಂದು ನರೇಷನ್ನು, ಒಳ್ಳೆ ವಿಷಯ ಇದ್ದರೆ ನಿಮಗೆ ಜನ ಹೌಸ್ಫುಲ್ಲಾಗಿ ಬರ್ತಾರೆ. ಈ ಎಲ್ಲ ವಿಚಾರಗಳು ಮೇಲಾಗಿ ಇಂಡಸ್ಟ್ರಿ ಬೇರೆ ಥರದ ಚೈತನ್ಯಕ್ಕೆ ತೊಗೊಂಡಿದೆ. ಡಿಸೆಂಬರ್ 29ರಿಂದ
ದರ್ಶನ್ ಅವರ ಕಾಟಿರೋ ಸಿನಿಮಾ ನಿಮಗೆ ಬೇರೆ ಥರದೆಲ್ಲ ಮೈಲೇಜ್ ಕೊಡುತ್ತೆ ನನಗೆ. ಅಂದರೆ ನಿಮ್ಮ ಸಿನಿಮಾಗೂ ಆ ಥರದ್ದು ಆಗಲಿ ಅಂತ ನಾನು ಖುಷಿಯಿಂದ ಹೇಳ್ತಾರೆ ಮಾತು. ಇಲ್ಲ, ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಯಾಕಂದರೆ ಇವಾಗ ನಾನು ಸಿದ್ದೇಶ್ವರ ಥಿಯೇಟ್ರ್ ಹತ್ರ ನಮ್ಮ ಮನೆ, ಆ ಕಾಂತಾರ ಸಿನಿಮಾ ಮತ್ತು ಕಾಟೇರ ಸಿನಿಮಾ ಇವರೆಲ್ಲ 12:30 ಲಾಸ್ಟ್ ಶೋ ಮುಗಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಬೈಕ್ ಸೌಂಡು, ಆ ಮಾತಾಡೋ ಮಕ್ಕಳು, ಆ ಹೆಂಗಸರು, ಆ ಫ್ಯಾಮಿಲಿ ಎಲ್ಲ ಹೋಗೋವಂಥದ್ದು ಎಷ್ಟು ಖುಷಿ ಹೇಳಿ. ಆ ಥಿಯೇಟ್ರು ಅಲ್ಲಿ ಜಾಮ್ ಆಗುತ್ತೆ, ರೋಡು, ಎಷ್ಟು ಖುಷಿ ಹೇಳಿ. ಅದು ಆಗ್ಬೇಕು ಆ್ಯಕ್ಚುಲಿ. ಅದು ಆದ್ರೇ ಅಲ್ವಾ, ಅದರಿಂದಲೇ ದರ್ಶನ್ ಸರ್ ಅದನ್ನೇ ಹೇಳಿದ್ದಾರೆ ಪ್ರೆಸ್ ಮೀಟಲ್ಲಿ. ಇದಾದಮೇಲೆ ನೋಡಿ ಎಷ್ಟೋ ಸಿನಿಮಾಗಳು ನಿಂತಿರೋವು, ಬನ್ನಿರಿ ಬಂಡವಾಳ ಐತೆ ಸಿನಿಮಾ ಮಾಡೋಣ ಅಂತ ಮಾಡ್ತಾರೆ. ಎಷ್ಟೋ ಲಕ್ಷಾಂತರ ಜನಕ್ಕೆ ಮತ್ತೆ ಕೆಲಸ, ಮತ್ತೆ ಥಿಯೇಟ್ರಿಗೆ ಜನ ಬರ್ತಾರೆ, ಎಷ್ಟೋ ಪ್ರೊಡ್ಯೂಸರ್ಗಳಿಗೆ ದುಡ್ಡು ವಾಪಸ್ ಬರುತ್ತೆ. ಎಲ್ಲವೂ ಅಷ್ಟೇ, ಅದು ಟರ್ನ್ ಆಗಬೇಕು, ಆ ಚೇಂಜಸ್ ಆಗಬೇಕು ಸರ್. ಅಣ್ಣ ಆ ಪಾಯಿಂಟ್ ನಂಗೆ ತುಂಬ ಇಷ್ಟ ಆಯ್ತು ಅಣ್ಣ. ಅದು ನಿಮಗೆ ಎಷ್ಟು ಸ್ಟ್ರೈಕ್ ಆಯಿತು, ಎಷ್ಟು ಸತ್ಯ ಅನ್ನಿಸ್ತು ಆ ಪಾಯಿಂಟ್ ಸರ್? ಹೌದು, ಖಂಡಿತ 100 ಅಲ್ಲ 200% ಸತ್ಯ ಸರ್. ಯಾರೋ ಒಬ್ಬರಿಂದ ಈ ಥರದ್ದು ಆಗಲೇಬೇಕು ಬದಲಾವಣೆಗಳು, ಇಲ್ಲಾಂದರೆ ಹೆಂಗೆ ಆಗುತ್ತೆ ಸರ್? ಮತ್ತು KGF ಅಂತ ಸಿನಿಮಾ ಆಗಿದ್ದಕ್ಕೆ ಇಡೀ ನಮ್ಮ ಕಡೆ ಕನ್ನಡ ಇಂಡಸ್ಟ್ರಿ ಕಡೆ ನೋಡಿದ್ರು, ಕಾಂತಾರನ್ ಇಡೀ ಕನ್ನಡ ಇಂಡಸ್ಟ್ರಿ ಕಡೆ ನೋಡಿದ್ರು, ನಮ್ಮ ಕನ್ನಡದ ಸಬ್ಜೆಕ್ಟ್ ಇಟ್ಕೊಂಡು ಇವತ್ತು ಕಾಟೇರ ಸಿನಿಮಾ ನಾನು ಎಲ್ಲೂ ಹೋಗಲ್ಲ ನನ್ನ ಮಣ್ಣಲ್ಲೇ ಅಂದ್ಬಿಟ್ಟು ದರ್ಶನ್ ಸರ್ ಚಾಲೆಂಜ್ ಹಾಕ್ಕೊಂಡು ನಿಂತ್ಕೊಂಡು, ಅವಾಗ ದರ್ಶನ್ ಸರ್ದು ಲಕ್ಷಾಂತರ ಕೋಟ್ಯಾಂತರ ಜನ ಫ್ಯಾನ್ಸು ಅಲ್ಲಿ ನಿಂತ್ಕೊಂಡು ಥಿಯೇಟ್ರುಗಳು ಮಾಡಿದಾಗೆ ತಾನೇ ಸರ್, ಆವಾಗಲೇ ತಾನೇ ಸರ್ ಕನ್ನಡ ಸಿನಿಮಾಗಳು ಮತ್ತೆ ಥಿಯೇಟ್ರಿಗೆ ಜನ ಬರೋದು, ಮತ್ತೆ ಇದು ಆಗೋದು. ಒಬ್ಬ ರೈತನ ಬಗ್ಗೆ ಸಿನಿಮಾ ಮಾಡಿದಾಗ, ಆ ಕ್ಯಾರೆಕ್ಟ್ರ್ ಮಾಡಿದಾಗ ಅವ್ರಿಗೆ ಮಾಡ್ಬೋದಿತ್ತಲ್ಲ ಸರ್ ಕಮರ್ಷಿಯಲಿ ಬೇರೆ ಸಬ್ಜೆಕ್ಟ್ಗಳೆಲ್ಲ, ಮತ್ತೆ ಮಾಡ್ತಾರೆ. ರಾಬೋಟ್ ಏನಾಯಿತು, ಇವಾಗ ತರುಣ್ ಸುಧೀರ್ ಸರ್ ಮತ್ತೆ ಏನು ಮಾಡೋದು, ಕಾಟೇರ ಆಯಿತು. ಅಲ್ಲ ನೋಡಿ, ಅಂದರೆ ಒಂದು ಪಾಸಿಟಿವ್ ವಿಷಯ ಎಷ್ಟು ಎನರ್ಜಿ ಕೊಡುತ್ತೆ ಮಾತಾಡೋಕ್ಕೆ ಅಂತ. ಹೌದು, ಖಂಡಿತವಾಗಿ. ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಸಂಸ್ಕೃತಿ, ನಮ್ಮ ಕಥೆಗಳು ಸರ್. ರಂಗ ಸಮುದ್ರ ಒಂದು ವಿಶೇಷವಂತ ಕಂಟೆಂಟು. ಎಲ್ಲ ವೀಕ್ಷಕರು ಒಂದು ಸಣ್ಣ ಸಣ್ಣ ಕುತೂಹಲ ಇಟ್ಕೊಂಡಿರ್ತಾರೆ. ಬಟ್ ಈ ಕುತೂಹಲಕ್ಕೆ ನಿಮ್ಮ ಪಾಯಿಂಟ್ ಆಫ್, ನಿಮ್ಮ ವರ್ಷನ್ ಒಂದು ವಿನಂತಿ ಆಡಿಯನ್ಸ್ಗೆ. ಮೇನ್ ರಂಗ ಸಮುದ್ರದಲ್ಲಿ ಸರ್ ಪ್ರತಿಯೊಂದೂ ಇದೆ. ವಿನಯ ಇದೆ, ಕರುಣೆ ಇದೆ, ಪ್ರೀತಿ ಇದೆ, ತ್ಯಾಗ ಇದೆ, ಧರ್ಮನೂ ಇದೆ, ಅಧರ್ಮನೂ ಇದೆ. ಅಂದರೆ ಧರ್ಮ ಅಧರ್ಮ ಬೇರೆ ಥರ ಅರ್ಥದಲ್ಲೆಲ್ಲ, ನಾನು ನಂದು ನಂದೇ ಎಲ್ಲ ಅನ್ನೋ ಒಂದು ಒಳಗಡೆ ಇರುತ್ತಲ್ಲ ಸರ್, ದುರ್ಯೋಧನನ ಹಠ, ಅದು ಇದು ಮತ್ತೊಂದು. ಸೊ ಅದು ಇದೆ, ಅದರ ಜೊತೆ ಕರ್ಣನ ಪ್ರೀತಿನೂ ಇದೆ, ವಾತ್ಸಲ್ಯನೂ ಇದೆ. ಸೊ ನಾನು ಅಲ್ಲಪ್ಪ, ನಾವೆಲ್ಲ ಒಂದಾದ್ರೇ ಒಂದದು, ನಾನು ಒಂದೇ ಆಗಲ್ಲ ಯಾವತ್ತು ಅಂತ ಅನ್ನೋದು ಒಂದು ಪಾತ್ರ. ಸೊ ಪ್ರತಿಯೊಂದೂ ಅನುಭವಿಸಿರುತ್ತೆ. ನಿಮ್ಮ ಕರ್ಣನೂ ಸಿಗ್ತಾನೆ, ದುರ್ಯೋಧನ ಸಿಗ್ತಾನೆ, ಧರ್ಮರಾಯನೂ ಸಿಗ್ತಾನೆ, ಎಲ್ಲ ಪಾತ್ರಗಳನ್ನು ನಮ್ಮೊಳಗಡೆ ಇದ್ದಾವೆ. ಆ ನಮ್ಮೊಳಗಡೆ ಇರುವಂಥ ಪ್ರತಿ ಪಾತ್ರಗಳನ್ನು ಅಲ್ಲಿ ನೋಡುವಾಗ ನಮ್ಮದೇ ಅಂತ ಅನಿಸುತ್ತೆ ಸರ್. ಕತೆ ಒಳಗಡೆ ಆಡಿಯನ್ಸ್ಗೆ ಅದೊಂದು ಎಲ್ಲೋ ಒಂದು ಕಡೆಗೆ ಅನಿಸುತ್ತೆ. ಇವಾಗ ಮಂಜಣ್ಣ ನೋಡ್ಬೇಕಾದ್ರೆ ಯಾರಿಗೋ ಒಬ್ರಿಗೆ ಅನಿಸುತ್ತೆ, ಈ ಪಾತ್ರ ನಂದೇ ಅಲ್ವಾ ಇದು ಅಂತ ಅನ್ಸುತ್ತೆ, ನಾನೇ ಅಲ್ವಾ ಅಂತ ಅನಿಸುತ್ತೆ. ರಘು ಸರ್ ನೋಡುವಾಗ ಒಬ್ಬ ಅಜ್ಜ ನೆನಪಾಗ್ತಾನೆ, ಸಂಪತ್ ಸರ್ ನೋಡುವಾಗ ಒಬ್ಬ ಆ ಊರಿನ ನಮ್ಮೂರು ಸಾವುಕಾರ ಹಿಂಗೆ ಇದ್ಮಲ್ಲ, ಇವನಿಂದ ಇದೇ ಥರ ಆಗ್ತಾ ಇತ್ತಲ್ವ. ಸೊ ಎಲ್ಲ ಕೊನೆಗೆ ಏನು ಗೆಲ್ಲುತ್ತೆ, ನಾವೇನು ಹೇಳೋಕೆ ಹೊರಟಿದ್ದೀವಿ ಸಮಾಜದಲ್ಲಿ, ಇವಾಗ ಎಲ್ಲಿಗೆ ಬಂದು ನಿಂತಿದ್ದೀವಿ, ಡೆವಲಪ್ಮೆಂಟ್ ಅಂದರೆ ಇಂಥ ಸಮಾಜದಲ್ಲಿ ಶಿಕ್ಷಣ ಅನ್ನೋದ್ರ ಮಹತ್ವ ಏನಿದೆ ಅದನ್ನು ಸಾರಕ್ಕೆ ಹೊರಟಿದ್ದೀವಿ ಸರ್. ಅಂದರೆ ಎಲ್ಲೋ ಒಂದು ಕಡೆಗೆ ನಾವು ಕಂಪ್ಲೀಟ್ ಎಲ್ಲನೂ ಬದಲಾಯಿಸ್ತೀವಿ ಅಂತ, ಎಲ್ಲೋ ಒಂದು ಕಡೆಗೆ ಎಳೆಯಾಗಿ ಪ್ರಯತ್ನ. ಸೊ ಶಿಕ್ಷಣದ ಮಹತ್ವ ಇವಾಗ ಫಾರ್ ಎಕ್ಸಾಂಪಲ್ ಸರ್ ನಾವೇ ಹೇಳ್ತೀವಿ ಕೊನೆಯದಾಗಿ ಸಿನಿಮಾದಲ್ಲಿ, ಅದು ನಚೋರ ಹಾರ್ಯಂ ನಚರಾಜ ಹಾರ್ಯಂ ನಾ ಭಾತೃಭಾಜಂ ನಚ ಭಾರಕಾರಿ ಅಂತ. ಸೊ ಏನಕ್ಕೆ ನಾವು ಎಲ್ಲನೂ ಕದ್ಕೊಂಡ್ಬಿಡ್ಬೋದು ಸರ್. ನಿಮ್ಮಲ್ಲಿರೋ ಕ್ಯಾಮ್ರಾ ಇದೆ, ಅದನ್ನು ನಾನು ಕದ್ಕೊಂಡು ಓಡೋಗ್ಬಿಡ್ಬೋದು. ಬಟ್ ನಿಮ್ಮಲ್ಲಿರೋ ಕಲೆ ಇದೆ ಅಲ್ಲ, ಕ್ಯಾಮ್ರಾನ ಆಪ್ರೇಟಿಂಗ್ ಮಾಡೋದು, ಪ್ರತಿಯೊಂದು ಕಲೆ ಅದನ್ನು ಯಾರು ನಾವು ಕದಿಯೋಕ್ಕೇ ಆಗಲ್ಲ ಸರ್. ಸೊ ಆ ವಿಚಾರಗಳೆಲ್ಲ ಸಿನಿಮಾದಲ್ಲಿ ಬರುತ್ತೆ. ಅದು ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದು ನೀವು ಸಿನಿಮಾದಲ್ಲೇ ನೋಡ್ಬೋದು. ನಿಮ್ಮ ಡೈಲಾಗಿಗೆ ಅಣ್ಣನ ರಿಯಾಕ್ಷನ್ ಎಸ್ ಪಕ್ಕಾ ಗುರು. ಕರೆಕ್ಟ್ ಅಲ್ವ? ಕಲಾವಿದನದು ಕಲೆ ಅಂದರೆ ಯಾವುದೂ ಪ್ರತಿಯೊಂದು ಯಾವುದೂ ನಿಮ್ಗೆ ಸುಮ್ಮನೆ ಬರಲ್ವಲ್ಲ ಸರ್. ಏನು ವಸ್ತುಗಳನ್ನ ಕದಿಬೋದು, ಕದಿಯೋಕ್ಕಾಗಲ್ಲ. ಆ ವಿಚಾರಗಳೇ ಸಿನಿಮಾದಲ್ಲಿ ಬರುತ್ತೆ. ಹೇಗೆ ಬರ್ತಾರೆ, ಈ ಪಾತ್ರಕ್ಕೆ ಹೇಗೆ ಅಪ್ಪು ಸರ್ ನಿಭಾಯಿಸಬೇಕಾಗಿತ್ತು, ಅದು ಹೇಗೆ ನಿಭಾಯಿಸಿದೆ, ಪ್ರತಿಯೊಂದೂ ಶಿಕ್ಷಣದ ಮೌಲ್ಯಗಳಾಯಿತು, ಪ್ರೀತಿ ಪ್ರತಿಯೊಂದೂ ನಿಮ್ಗೆ ಅಲ್ಲಿರುತ್ತೆ ಸರ್. ಜನಗಳು ನೋಡುವಾಗಂತೂ ಇದು ನಮ್ಮ ಸಿನಿಮಾ ಅಂತ ಹೆಮ್ಮೆಯಿಂದ ನಾವು ಕಣ್ಣಿಂದ ಸಿನಿಮಾ ನೋಡಿದಾಗ ಅದು ಹೃದಯದಿಂದ ಆಚೆ ಹೋಗುತ್ತೆ ಸರ್. ಹೃದಯದಿಂದ ಅದನ್ನು ಬಂದಾಗಲೇ ಒಂದೆರಡು ಡ್ರಾಪ್ ಕಣ್ಣೀರು ಹಾಕ್ತಾರಲ್ಲ ಸಿನಿಮಾ ಕೊನೆ ಹಂತದಲ್ಲಿ, ಆವಾಗೆಲ್ಲ ಒಂದು ಕಡೆ ನಾವು ಗೆದ್ವಿ. ಅದು ಅಂದ್ರೆ 100ಕ್ಕೆ 200% ಸಿನಿಮಾದಲ್ಲಿ ಸಿಗುತ್ತೆ. ನಾವು ಬೇರೆ ಸಿನಿಮಾಗಳು ನೋಡುವಾಗ ನಾವು ಭಾವುಕರಾಗ್ತೀವಿ, ನಮ್ಮ ಸಿನಿಮಾ ನೋಡುವಾಗ ನಮಗೆಲ್ಲ ಗೊತ್ತಿರ್ತೀವಿ ಎಲ್ಲ ಆ್ಯಕ್ಟಿಂಗು ಅದು ಇದು ಅಂತ. ಬಟ್ ನಾವೇ ಸ್ಕ್ರೀನಲ್ಲಿ ನೋಡುವಾಗ ಅದು ಎಷ್ಟು ಸರಿ ಎತ್ತಿದ್ದೀವಿ ನಾವು. ಸೊ ಹಾಗೆ ಆಡಿಯನ್ಸ್ ಎಲ್ಲೋ ಒಂದು ಕಡೆ ಕೆಲಸ ಆಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ನಿಜವಾಗ್ಲೂ ಥಿಯೇಟ್ರಲ್ಲಿ ನೋಡುವಾಗ ಜನಗಳ ಮನಸ್ಸಿಗೆ ಮುಟ್ಟಿದರೆ ಆವಾಗ ನಾವು ನಿಜವಾಗ್ಲೂ ನಮ್ಗೆ ಅದು ಸಕ್ಸಸ್ ಸರ್. ಅದು ಅಲ್ಲದೆ ಮೇನ್ ಜನಗಳಿಗೆ ಇದು ಜನಗಳ ಸಿನಿಮಾ ಆಗಿರೋದ್ರಿಂದ ಈ 19 ಈ ತಿಂಗಳಲ್ಲಿ ಅತಿ ಹೆಚ್ಚಾಗಿ ಪರಭಾಷೆ ಸಿನಿಮಾಗಳು ಬರ್ತಾ ಇದ್ದಾವೆ. ಅದ್ರ ಜೊತೆಗೆಲ್ಲೋ ಒಂದು ಮಣ್ಣಿನ ಸಿನಿಮಾ ಮತ್ತೊಂದು ಬರ್ತಾ ಇದೆ. ಇದು ನಮ್ಮ ಗೆಲುವು ಆಗೋದಷ್ಟೇ ಅಲ್ಲ, ಸಿನಿಮಾ ಗೆದ್ದರೆ ಅದು ನಮ್ಮ ಗೆಲುವು, ಬಟ್ ಇದು ಜನಗಳ ಗೆಲುವು ಆಗಬೇಕು. ಇಷ್ಟು ಎದುರುಗಡೆ ಕನ್ನಡ ಸಿನಿಮಾ ಮತ್ತೊಂಚೂರು ನಿಂತ್ಕೊಂತು ಅಂದರೆ ಅದು ನಿಜವಾಗ್ಲೂ ಕನ್ನಡಕ್ಕೆ ಸಿಗಬೇಕಾಗಿರೋ ಗೌರವ, ಕನ್ನಡಿಗರ ಗೆಲುವು ಅಷ್ಟೇ. ತುಂಬ ಸ್ಟ್ಯಾಂಡರ್ಡ್ ನೋಟ್ ಹೇಳಿದ್ರು ಇವರು.
ಮೇಲಾಗಿ ಮಂಜಣ್ಣ ಇದಕ್ಕೊಂದು ಬ್ಯೂಟಿಫುಲ್ ಕೌಂಟ್ರ್ ಕೊಡ್ತಾರೆ ನನಗೆ ಗೊತ್ತು. ಹೊಸಬರ ಸಿನಿಮಾಗಳು, ಹೊಸ ನಿರ್ದೇಶಕನ ಪರಿಕಲ್ಪನೆ, ಹೊಸ ಕಂಟೆಂಟು, ಅದು ಸ್ಪೆಷಲಿ ನಮ್ಮ ಮಣ್ಣು, ನಮ್ಮ ಭಾಷೆ, ಇದಕ್ಕೆಲ್ಲದಕ್ಕೊಂದು ಸ್ಪಷ್ಟೀಕರಣ ಅಣ್ಣ. ಎಸ್ ಗುರು, ನಾವು ಸರಿಯಾದ ಜಾಗದಲ್ಲಿ ಇದ್ದೀವಿ, ನಾವು ಸರಿಯಾಗಿ ಮಾಡ್ತಾಯಿದ್ದೀವಿ. ಈ ಪಾಯಿಂಟ್ ಆಫ್ ನಿಮ್ಮ ರಿಯಾಕ್ಷನ್? ಹೊಸಬರು ಸಿನಿಮಾ ಅನ್ನೋದೇ ತಪ್ಪು ಗೆಳೆಯ. ನನಗನ್ಸೋ ಮಟ್ಟಿಗೆ ಕತೆ ಎಷ್ಟು ಮಟ್ಟಿಗೆ ನಿಂತಿದೆ, ಕಂಟೆಂಟ್ ಎಷ್ಟು ಮಟ್ಟಿಗೆ ನಿಂತಿದೆ, ಸಿನಿಮಾ ಹೇಗೆ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಅದು ಹೊಸಬ್ರದ್ದಾಗಲಿ ಹಳಬ್ರದ್ದಾಗಲಿ ಯಾರದೇ ಆಗಲಿ. ಇವತ್ತು ಕಾಟೇರ ಸಿನಿಮಾ ಗೆದ್ದಿದೆ. ಅವರು ಸುಧೀರ್ ಸಾರೂ ಫಸ್ಟು ಹೊಸಬರೇ ಆಗಿದ್ದರು, ಎಸ್. ಬಟ್ ರಾಬರ್ಟ್ ಮಾಡಿದ್ರು ಇದಾಗಿದ್ದು ಅಲ್ವಾ. ದರ್ಶನ್ ಸರ್ಗೂ ಹೊಸಬರೇ ಆಗಿದ್ದರು. ಯಾವಾಗ ಕರಿಯ ಫಸ್ಟು ಮೆಜೆಸ್ಟಿಕ್ಕು, ಅವಾಗ ಎಲ್ಲರೂ ಹೊಸಬರು ಆಗಿದ್ದವಾಗ ಮತ್ತು ಹಳಬರಾಗಿದ್ದು. ಬಟ್ ಎಲ್ಲ ಸಿನಿಮಾಗಳೂ ನಮಗೆ ಸಿನಿಮಾ ನೋಡಬೇಕಾದ್ರೆ ಅಲ್ಲಿ ನಿರ್ದೇಶಕ ಹೊಸಬನ, ನಿರ್ಮಾಪಕ ಹೊಸಬನ, ಕಲಾವಿದ ಹೊಸಬನ ಬರಲ್ಲ. ಕಲಾವಿದ ಆ ಪಾತ್ರಕ್ಕೆ ಹೆಂಗೆ ಆ್ಯಕ್ಟ್ ಮಾಡಿದ್ದಾನೆ, ನಿರ್ದೇಶಕ ಈ ಸಿನಿಮಾನ ಹೆಂಗೆ ನಿರ್ದೇಶನ ಮಾಡಿದ್ದಾನೆ, ಕತೆ ಹೆಂಗೆ ಕಟ್ಕೊಟ್ಟಿದ್ದಾನೆ, ಚಿತ್ರಕಥೆ ಹೆಂಗೆ ಕಟ್ಕೊಟ್ಟಿದ್ದಾನೆ, ಸಿನಿಮಾ ಪಿಕ್ಚರೈಸೇಷನ್ ಹೆಂಗೆ ಮಾಡಿದ್ದಾರೆ, ಇಷ್ಟೇ ಬರೋದು. ಪ್ರಶಾಂತ್ ನೀಲ್ ಸರ್ ಉಗ್ರಂ ಸಿನಿಮಾ ಮಾಡಿದಾಗ ಉಗ್ರಂ ಸಿನಿಮಾ ಹೆಂಗಿದೆ ಅಂತ ಬಂದರು. ಸಿನಿಮಾ ನೋಡಿ ಚೆನ್ನಾಗೈತೆ ಅಂದವಾಗ ಯಾರು ಗುರು ನಿರ್ದೇಶಕ ಅಂತ ಹೋಯ್ತು, ಯಾರು ಗುರು ನಿರ್ಮಾಪಕ ಅಂತ ಹೋಯ್ತು. ಅದಾದಮೇಲೆ KGF ಮಾಡಿದವಾಗ ಇಡೀ ಇಂಡಿಯಾ ತಿರುಗಿ ನೋಡ್ತು, ಯಾರು ಇವರು ನಿರ್ದೇಶಕರು, ಯಾವ್ದು ಫಸ್ಟ್ ಸಿನಿಮಾ ಮಾಡಿರೋದು ಅಂತೇಳಿ ಫಸ್ಟ್ ಸಿನಿಮಾನ ಉಗ್ರಂ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಹಿಂದೆ ಹೋದ್ರು ಒಂದು ಸ್ವಲ್ಪ. ಹಿಂದೆ ಹೋದರು ಸ್ವಲ್ಪ. ಆದರೆ ಇವಾಗ ನಾನು ಹೇಳಿದ ದರ್ಶನ್ ಸರ್ ಅಷ್ಟು ವರ್ಷಗಳಿಂದ, ಸುದೀಪ್ ಸರ್ ಅಷ್ಟು ವರ್ಷಗಳಿಂದ, ಶಿವಣ್ಣ ಅಷ್ಟು ವರ್ಷಗಳಿಂದ ಅವ್ರು ಮಾಡ್ಕೊಂಬಂದಿರೋದು ಸಿನಿಮಾಗಳಿಂದ ಅವ್ರ ಓಪನಿಂಗ್ ನಾನು ತಗೊಳುತ್ತೆ. ಯಾಕಂದರೆ ಕೋಟ್ಯಾಂತರ ಜನ ಅವ್ರಿಗೆ ಅಭಿಮಾನಿಗಳು ಫ್ರೈಡೇ ಸ್ಯಾಟರ್ಡೇ ಸಂಡೇ ನುಗ್ಗುತ್ತಾರೆ, ಹೋಗಿ ಧ್ವಂಸ ಇರ್ತಾರೆ, ಹಬ್ಬ ಮಾಡ್ತಾರೆ. ಇವಾಗ ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ಫ್ರೈಡೇ ಸ್ಯಾಟರ್ಡೇ ಒಂದಷ್ಟು ನಾವು ಮಾಡಿರೋಂಥ, ನಾವು ಕಲಿಸಿರೋಂಥ ನಾವು ಬಿಡುಗಡೆ ಮಾಡಿರೋಂಥ ಒಂದು ಟೀಸರು, ಟ್ರೈಲರು, ಸಾಂಗು, ಅದರಿಂದ ಒಂದು ಕಂಟೆಂಟ್ ಓರಿಯೆಂಟೆಡ್ ಒಂದು ಪ್ರೇಕ್ಷಕ ವರ್ಗ ಇರುತ್ತೆ. ಆ ವರ್ಗದವ್ರು ಬಂದು ನೋಡಿದಾಗ ನಮ್ಮ ಸಿನಿಮಾ ಮತ್ತೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ತುಂಬ ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಿ ಪಿಕಪ್ ಆಗುತ್ತೆ. ಅದು ನಮಗಿರೋ ತಂಡಕ್ಕಿರೋಂಥ ಕಾನ್ಫಿಡೆನ್ಸ್. ಎಸ್ ಮಸ್ಕಿ ಸರ್, ಥ್ಯಾಂಕ್ ಯು ಸೋ ಮಚ್. ಮಂಜಣ್ಣ, ಥ್ಯಾಂಕ್ ಯು ಸೋ ಮಚ್. ಅಂದರೆ so much. ಸಾಮಾನ್ಯವಾಗಿ ಇಂಟರ್ವ್ಯೂಗಳು ಜನರಲಾಗಿ ಮಾತಾಡ್ತಾ ಹೋಗ್ತಿರ್ತೀವಿ, ಬಟ್ ಇಲ್ಲಿ ನನಗೆ ವಿಶೇಷವಾಗಿ ನೀವಿಬ್ಬರು ಕನೆಕ್ಟ್ ಆಗಿದ್ದು ಸಿನಿಮಾನ ಮಾತಾಡ್ತಾ ನಿಮ್ಮ ಮಣ್ಣು, ನಿಮ್ಮ ಕಂಟೆಂಟು, ಆಡಿಯನ್ಸು, ಇದೆಲ್ಲವನ್ನು ನೀವು ಪೋರ್ಟ್ರೇ ಮಾಡಿದ್ರಿ. ರಂಗಸಮುದ್ರ ಜನವರಿ 19ಕ್ಕೆ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಒಳ್ಳೆಯ ಸಿನಿಮಾಗಳ ಸಾಲಲ್ಲಿ ಸೇರಿ ಒಂದಷ್ಟು ಆಡಿಯನ್ಸ್ನ ಕ್ಯಾಪ್ಚರ್ ಮಾಡಲಿ, ನೀವು ಹಾಕಿದಂಥ ದುಡ್ಡು ವಾಪಸ್ ಬರಲಿ, ಕಲಾವಿದರ ನ್ಯಾಯ ಸಿಗಲಿ, ದೊಡ್ಡ ಮಟ್ಟದ ಗ್ರಾಫ್ ಓಪನ್ ಆಗಲಿ. ಮಂಜಣ್ಣ, ರಘು ಸರ್ ಆಲ್ರೆಡಿ ಪ್ರೂವ್ ಮಾಡಿದಂಥ ಕಲಾವಿದರು. ಜೊತೆಗೆ ನೀವು ಆದಷ್ಟು ಬೇಗ 2ನೇ ಸಿನಿಮಾಗೆ ರೆಡಿ ಆಗಿರಿ. ಕನ್ನಡ ಪಿಕ್ಚರ್ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ಕನ್ನಡ ಪಿಕ್ಚರ್ನ ವಿಶೇಷವಾದ ಸಂಚಿಕೆ. ರಂಗಸಮುದ್ರ ಜನವರಿ 19ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಒಳ್ಳೆಯ ಕಂಟೆಂಟು, ಒಳ್ಳೆಯ ಕತೆ, ಒಳ್ಳೆಯ ಕಲಾವಿದರು ಹಾಗೂ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿ ಅನ್ನೋದನ್ನು ತುಂಬ ಓಪನ್ ಆಗಿ ಹೇಳಿ ಹೃದಯಪೂರ್ವಕವಾದಂತಹ ಮಾತನಾಡಿದಂತಹ ಅಸ್ಕಿ ಅವರಿಗೆ ಒಳ್ಳೆಯದಾಗಬೇಕು. ಇದು ಕನ್ನಡ ಪಿಕ್ಚರ್ ವಿಷಯವಾದ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್.